ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ವೆಜಿಟೇಬಲ್ ಪಲ್ಯಕ್ಕೆ ಮತ್ತು ಚಿಕನ್ ಸುಕ್ಕ ಯಾವುದಕ್ಕೂ ಆಗುತ್ತೆ. ಇದು 3 ಇಂಗ್ರೀಡಿಯೆಂಟ್ಸ್: ಒಣಮೆಣಸು, ಧನಿಯಾ ಮತ್ತು ಜೀರಿಗೆ. ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ಆ ಪೌಡ್ರನ್ನು ಮಾಡಿಟ್ಟು ನೀವು ಯಾವುದೇ ವೆಜಿಟೇಬಲ್ ತರಕಾರಿ ಪಲ್ಯ ಆಗಿರಲಿ, ಚಿಕನ್ ಸುಕ್ಕ ಆಗಿರಲಿ, ಇದಕ್ಕೆ ಬೇಗ ಫಾಸ್ಟಾಗಿ ಮಾಡುವ ಪಲ್ಯಕ್ಕೆ ಇದು ಯೂಸ್ ಮಾಡುವ ಒಂದು ಪೌಡ್ರ್. ಇದು ಮಸಾಲ ಪೌಡ್ರ್. ಇದು 100 ಗ್ರಾಮ್ ಒಣಮೆಣಸು ತೊಗೊಂಡಿದ್ದೀನಿ, ಬ್ಯಾಡಗಿ ಒಣಮೆಣಸು. ಆಮೇಲೆ 100 ಗ್ರಾಮ್ ಧನಿಯಾ, 50 ಗ್ರಾಮು ಜೀರಿಗೆ. ಇದನ್ನು ಚೆನ್ನಾಗಿ ಹುರ್ಕೊಂಡು, ಇದು ಹಾಗೆ ಆದರೆ ಇದು ತುಂಬ ನೈಸ್ ಪೌಡ್ರ್ ಮಾಡೋ ಹಾಗಿಲ್ಲ, ತೆರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದು ಬಿಸಿಯಾಗಿದ್ದೆ ಫಸ್ಟು ಒಣಮೆಣಸು, ಬ್ಯಾಡಗಿ ಒಣಮೆಣಸನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದು ಹುರ್ಕೊಳ್ಬೇಕು. ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕಿದೆ. ಮೆಣಸು ಬಿಸಿ ಆದಾಗ ನಿಮಗೆ ಗೊತ್ತಾಗುತ್ತೆ. ಇದು ಇನ್ನೂ ಚೆನ್ನಾಗಿ ಬಿಸಿಯಾಗಿಲ್ಲ. ನಾನು ಮೀಡಿಯಮ್ನಲ್ಲಿ ಮಾಡ್ತಾಯಿದ್ದೀನಿ ಅಲ್ವಾ, ರೋಸ್ಟಾಗಿ ಹೋಗಬಾರ್ದು ತುಂಬ. ನಮಗೆ ಗೊತ್ತಾಗತ್ತಲ್ಲ ಒಂದು ಮುರಿಯುವಾಗ. ಇದು ಇನ್ನೂ ಆಗಿಲ್ಲ ನೋಡಿ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ರೋಸ್ಟ್ ಆಗಿದೆ. ಈಗ ಮೊದಲಿನಕ್ಕಿಂತ ನಿಮಗೆ ಗೊತ್ತಾಗುತ್ತೆ. ನಾನು ಮೆಣಸು ಈಗ ಮಾಡುವಾಗ ಥರ ಸಾಫ್ಟ್ ಇಲ್ಲ, ಖಡಕ್ಕಾಗಿದೆ. ಈಗ ಇಷ್ಟಾದಮೇಲೆ ಸಾಕು. ಆಮೇಲೆ ಇದು ತಣ್ಣಗಾದ್ಮೇಲೆ ಮತ್ತೆ ರೋಸ್ಟ್ ಆಗುತ್ತೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಬೇರೆ ಇದನ್ನು ಮಾಡೋಣ. ಈಗ ಧನಿಯಾ, ಧನಿಯಾ ಕೂಡ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಒಂದು 50% ರೋಸ್ಟ್ ಆಗ್ತಾ ಬರುವಾಗನೇ ಜೀರಾ ಹಾಕ್ಕೊಂಡ್ಬಿಡ್ಬೇಕು. ಜೀರಾ ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೆಣಸು ಹೇಗೆ ಖಡಕ್ಕಾಗಿದೆ ಅಂತ, ಎಲ್ಲ ಚೆನ್ನಾಗಿ ಖಡಕ್ಕಾಗಿದೆ. ಈಗ ಹೀಗೆ ಮಾಡಿದರೆ ಸಾಕು, ಪೌಡ್ರ್ ಆಗ್ತಾಯಿದೆ. ಇಷ್ಟಾಗಿದ್ದರೆ ಸಾಕು, ಇನ್ನು ಮಿಕ್ಸಿಯಲ್ಲಿ ಪೌಡ್ರಾಗಿ ಬರುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತೆರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೈಸ್ ಪುಡಿ ಮಾಡೋ ಹಾಗಿಲ್ಲ. ಈ 2 ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಕೋಲ್ಡ್ ಆಗಬೇಕು. ಕೋಲ್ಡ್ ಆದಮೇಲೆ ಇದನ್ನು ತೆರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿರಿ, ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಈ ಥರ ತೆರಿ ನೈಸ್ ಆಗಬಾರ್ದು, ಹೀಗೆ ಈ ಥರ ಇರಬೇಕು. ಈ ಥರ ಪೌಡ್ರ್ ಮಾಡಿದ್ರೆ ಸಾಕು. ಇದನ್ನು ನೀವು ಯಾವುದೇ ವೆಜಿಟೇಬಲ್ ಪಲ್ಯಕ್ಕೆ, ಚಿಕನ್ ಸುಕ್ಕ ಎಂತ ಮಾಡೋದಾದರೆ ಅದಕ್ಕೆ 1 ಚಮಚೆ 1 ಚಮಚೆನೋ 1.5 ಚಮಚೆ ನೀವು ಇದು ಹಾಕಿಬಿಟ್ಟು ಮಾಡಿ ಹೇಗಂತ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೇಕು. ಇದು ಮಾಡಿಬಿಟ್ಟು ನೀವು, ಇದು ಈಸಿ ರೆಸಿಪಿ. ಇದು ನಿಮಗೆ ಹೇಳಬೇಕಂತಲೇ ಇಲ್ಲ, ತುಂಬ ಈಸಿ ರೆಸಿಪಿ. ಮಾಡಲಿಕ್ಕೂ ಎಲ್ಲ ಪಲ್ಯಗಳಿಗೂ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇದನ್ನು ನೀವು ಇಷ್ಟಪಟ್ಟರೆ ನನಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕು ನನಗೆ ತುಂಬ ಸಪೋರ್ಟ್ ಕೊಡುತ್ತೆ. ಥ್ಯಾಂಕ್ ಯು.